ಹಾಯ್ ಗೈಸ್, ನಾನು ನಿಮ್ಮ ಮನೆ ಮಗಳು ಗೊಂಬೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಏನು ಗೊತ್ತಾ, ಟೈಮ್ ನೋಡಿ ಎಷ್ಟಾಗಿದೆ? ಮಿಡ್ ನೈಟ್ 12:33 ಆಗಿದೆ. ಇವಾಗ ಫ್ರೆಂಚ್ ಫ್ರೈ ತಿನ್ಬೇಕು ಅನ್ನಿಸ್ತಿದೆ ನನಗೆ. 12:33 ಮಿಡ್ ನೈಟ್. ಬನ್ನಿ ಫ್ರೆಂಚ್ ಫ್ರೈ ಮಾಡುವ. ನೋಡಿ, ನನ್ನ ಫ್ರೆಂಡ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ನಾನು ಇವಾಗ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. 4 ಆಲೂಗಡ್ಡೆ ತೊಗೋಬೇಕು. ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟು ಅದೆಲ್ಲ ಸೆಪ್ಪೆಯನ್ನು ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಬಿಡಿಸ್ಕೋಬೇಕು. 1 by 1 ಬಿಡಿಸ್ಕೊಂಬಿಟ್ಟು ಬಿಗ್ ಬಾಸ್ ನೋಡ್ತಾ ಫ್ರೆಂಚ್ ಫ್ರೈ ಮಾಡಬೇಕು. ಗೊತ್ತಾಯ್ತಾ? ವಾರದ ಕತೆ ಕಿಚನ್ ಅಚ್ಚತ್ತೆ. ಬನ್ನಿ ನೋಡ್ತಾ ಫ್ರೆಂಚ್ ಫ್ರೈ ಮಾಡುವ. ಟೈಮ್ ತೋರಿಸ್ತಿದ್ದ ನೋಡಿ ನನ್ನ ಫ್ರೆಂಡ್ಸು, 12:33 ಆಗಿದೆ ಅಂತ. ಸೊ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದಾಯಿತು, ಎಲ್ಲ ಕ್ಲೀನ್ ಆಯಿತು. ಇವಾಗ ಫ್ರೆಂಚ್ ಫ್ರೈನ ಸ್ಟಾರ್ಟ್ ಮಾಡುವ. ಹೇಗೆ ಮಾಡೋಣ ಅಂತ ಒಂದೊಂದು ತೊಗೊಂಡು 1 by 1 ನೀಟಾಗಿ ಸ್ಲೈಡ್ಸ್ನ ಕಟ್ ಮಾಡ್ಕೋಬೇಕು ಸ್ಟ್ರೈಟಾಗಿ. ನೋಡಿ, ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿಬಿಟ್ಟು ಈ ಥರ ನಿಧಾನವಾಗಿ ಹಾಕಬೇಕು. ನೀರಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಈ ಥರ ಕಾಯಿಸಬೇಕು. ನೋಡಿ, ಈ ಥರ ಬೇಯಿಸಿ ಪಳ ಅಂತ ಕುದಿಯುವಾಗ ಅದ್ರ ಪಾಟಿಗೆ 5 ನಿಮಿಷ ಕುದಿಯೋಕೆ ಬಿಡಬೇಕು. ನೀಟಾಗಿ ಇದೇನು ಬೇಯಬೇಕು. ನೀಟಾಗಿ ಬೆಂದಮೇಲೆ ಚೆನ್ನಾಗಿ ಬರುತ್ತೆ. ಸ್ಪೈಸಿಯಾಗಿ ತಿನ್ನೋಕ್ಕೆ ಒಂಥರ ಸಕ್ಕತ್ತಾಗಿರುತ್ತೆ. ಒಂದು 10 ನಿಮಿಷ ಕುದಿಬೇಕು ಅದು. ಓಕೆನಾ? ಕುದಿ ಮೇಲೆ ಈ ಥರ ತೆಗಿಬೇಕು. ಇದು ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸ್ಪೈಸಿಯಾಗಿ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಆಮೇಲೆ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕೋಬೇಕು. ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ಹಿಟ್ಟು ಹಾಕೋಬೇಕು. ನೋಡಿ, ಈ ಥರ ಕಾರ್ನ್ಫ್ಲೋರ್. ನಾವು ತೇಜು ಕಂಪ್ನಿ ಕಾರ್ನ್ಫ್ಲೋರ್ ಹಾಕ್ತೀವಿ. ನೀವು ಯಾವುದು ಕಂಪ್ನಿ ಆದರೂ ಹಾಕ್ಬೋದು, ನಿಮ್ಮ ಇಷ್ಟ. ನಮ್ಮ ತೇಜು ಕಂಪ್ನಿನೇ ಇಷ್ಟ ನಮಗೆ. ಸ್ವಲ್ಪ ಫ್ರೆಂಚ್ ಫ್ರೈನ ಸ್ವಲ್ಪ ಹಾಕ್ಬಿಟ್ಟು ಎರಡು ಮಿಕ್ಸ್ ಮಾಡಬೇಕು ಬೌಲಲ್ಲೇ. ಓಕೆನಾ? ಈ ಥರ ಮೇಲೆ ಕೆಳಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ಮಿಕ್ಸ್ ಆದಮೇಲೆ ಇವಾಗ ಆಯಿಲಲ್ಲಿ ಫ್ರೆಂಚ್ ಫ್ರೈನ ಹಾಕೋಬೇಕು. ನೋಡಿ, ಈ ಥರ ಸ್ಪೈಸಿಯಾಗಿ ಕಾಣಿಸ್ತಿದೆ ಅಲ್ವಾ? ಒಂಥರ ಸಕ್ಕತ್ತಾಗಿರುತ್ತೆ. ನೋಡೋಕ್ಕೆ ಎಷ್ಟು ಸಕ್ಕತ್ತಾಗಿರುತ್ತೆ, ತಿನ್ನೋಕ್ಕೂ ಅಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟಿಯಾಗಿ. ಅದು ನೀಟಾಗಿ ಬಂದಮೇಲೆ ಈ ಥರ ಆಗುತ್ತೆ. ನೋಡಿ, ಎಷ್ಟು ಸಕ್ಕತ್ತಾಗಿದೆ ಅಲ್ವಾ? ಆಮೇಲೆ ಉಪ್ಪು ಖಾರ ಹಾಕೋಬೇಕು ಮೇಲೆ. ಈ ಥರ ಸ್ಪೈಸಿಯಾಗಿ ನೋಡೋಕ್ಕೆ ಸೇಮ್ ಅಂಗಡಿಲಿದ್ದಾಗೆ ಇದೆ ಫ್ರೆಂಚ್ ಫ್ರೈ ಅಲ್ವಾ? ಇದು ಪ್ಯೂರ್ ಫ್ರೆಂಚ್ ಫ್ರೈ, ಯಾಕಂದರೆ ಮನೆಯಲ್ಲೇ ಮಾಡಿದ್ದು, ಹೋಮ್ ರೆಮಿಡಿ. ಓಕೆನಾ? ಸಕ್ಕತ್ ಕ್ಯೂಟಾಗಿದೆ ಅಲ್ವಾ? ನೋಡೋಕ್ಕೆ ತಿನ್ಬೇಕನ್ನಿಸ್ತಿದೆ ನೋಡ್ತಾ ಇರ್ತೇನೆ. ನೋಡಿ, ಎಷ್ಟು ಸ್ಪೈಸಿಯಾಗಿ, ಎಷ್ಟು ಖಾರ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ? ಬನ್ನಿ ಟೇಸ್ಟ್ ನೋಡುವ ಸಮಯ. ಟೇಸ್ಟ್ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಇವಳು ನೋಡಿ, ಖಾರ ಎಷ್ಟು ಹಾಕ್ತಿದ್ದಾಳೆ. ಅವಳಿಗೆ ಖಾರ ಅಂದರೆ ಸಕ್ಕತ್ ಇಷ್ಟ. ಇನ್ನೂ ಹಾಕ್ತೀನಿ ಅಂತ ಇದ್ದಾಳೆ. ಮಕ್ಕಳು ಬಿಡಿ, ಖಾರ ಇರೋದು ಅವಳಿಗೆ ಕೊಡ್ತೀನಿ ತಿನ್ನೋಕೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗೆ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಇವತ್ತು ನೀನು ಇರಬೇಕಾಗಿತ್ತು, ಇವತ್ತು ನೀನು ಬದುಕಿರಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ಫೈನಲಿ ಇಬ್ಬರು ತಿಂದು ಖಾಲಿ ಮಾಡಿದ್ವಿ. ಟೈಮ್ ನೋಡಿ 2:17 ಆಯಿತು. 12:30 ಸ್ಟಾರ್ಟ್ ಮಾಡಿದ್ದು, 2:17 ಮುಗೀತು. ಒಂದು ಫ್ರೆಂಚ್ ಫ್ರೈ ಮಾಡೋಕ್ಕೆ 2 ಅವರ್ಸ್ ತೊಗೊಂಡಿದ್ದೆ.